ಅದರಲ್ಲಿಯೂ ಒಂದನ್ನು ಹೇಳ್ತಾರೆ ಕೇಳು. ವಾರಿಜಸಕ ಅಂದ್ರೆ ಸೂರ್ಯ ಭಾಸ್ಕರ, ಅವನಲ್ಲೇ ಪಂಥವನ್ನು ಮಾಡಿದವನ ಅವನು ನಾನೇ ಹಚ್ಚು ತಿರುಗಾಟ ಮಾಡುವ ಎನ್ನುವಂತ ಅಹಂಕಾರ ಅವನಲ್ಲೇ ಪ್ರತಿಜ್ಞೆಯನ್ನು ಮಾಡಿ ಅವ ಎಷ್ಟು ಬಾರಿ ಸುತ್ತುತ್ತಾನೆ ಭೂಮಿಯನ್ನು. ಒಂದು ಬಾರಿ ನಾನು ಹಾಗಲ್ಲ, ಒಂದು ದಿವಸದಲ್ಲಿ 21 ಬಾರಿ ಈ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿದವನ. ಅಂತವನಿಗೆ ಪಂಥವನ್ನು ಕೊಟ್ಟಂತ ಮುಂದೆ ನೀ ಏನ್ ಮಾಡಿ ನಿಂತಬೇಡ. ಸೂರ್ಯ ಸುತ್ತಿದ್ದು ಎಷ್ಟು ಬಾರಿ? ಒಂದು ಬಾರಿ. ಏನಾಯ್ತು? ನೀನು ಸುತ್ತಿದ್ದಿ 21 ಬಾರಿ. ಪಂಥ ಅಂದ್ರೆ ಏನು? ಹಗಲು ರಾತ್ರಿ ಆಗಿತ್ತು ಅಂತ ಯಾಕೆ ಹೇಳಿದೆ? ಸುತ್ತಾಟ ಮಾಡುವುದೇ ಮುಖ್ಯ ಅಲ್ಲ, ಸುತ್ತಿದ್ರಿಂದ ಪರಿಣಾಮ ಏನಾಯ್ತು? ಅವನು ಸೋತಿದ್ದಾನೆ. ಹೌದಾ? ನೀವೇನ್ ಮಾಡಿದ್ದೀಯ? ನಮ್ಮದು ಹೆಜ್ಜೆ ಲೆಕ್ಕ ಸಾಕು. ಹೌದಾ? ಹೌದಪ್ಪ. ಏನು ಹೆಜ್ಜೆ ಲೆಕ್ಕ? ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನ ಒಂದೇ ಮತ್ತೊಂದು ಹೆಜ್ಜೆಯಿಂದ ಇಡೀ ಆಕಾಶವನ್ನು ಅಳೆದಿದ್ದೆ. ಆಕಾಶ ಮಂಡಲ. ಮತ್ತೊಂದು ಹೆಜ್ಜೆಯಿಂದ ಬಲಿ ಚಕ್ರವರ್ತಿಯನ್ನು ಕೊಟ್ಟಿದ್ದೆ. ಇದು ನನ್ನ ಮೂರೇ ಹೆಜ್ಜೆ ಮಾತು. ಕೇಳಿದವರನ್ನು ಕೊಳ್ಳುವುದೇ ನಿನ್ನ ಆಲೋಚನೆ, ಬೇಡಿದವರನ್ನು ಹಕ್ಕಿಸುವುದೇ ನಿನ್ನ ಅದು ಲೆಕ್ಕ ಅಲ್ಲ. ನಾನು ಹಿಂದೆ ಸಾಯವನ್ನು ಕೈಯವನಾಗ ದುರುಳದ ಸಾಹಸಿರನ ಸೇನೋ ಪಾತ್ರವನ್ನ ಪಾಡಿ ಮಾಡಿದ್ದು ಯಮನಾಲಯ ಕಟ್ಟಂತ ಮಹಾನ್ ಸಾಹಸಿನವನು ಏನು ಮಾಡಿದ್ದೀಯ? ಇನ್ನೊಂದೇನಿದ್ರು ಸುತ್ತಾಟ ಮಾಡುವುದು, ಹಾರಾಟ ಮಾಡುವುದು. ನಾನು ಒಂದು ಕಥೆ ಹೇಳ. ನೀ ಏನ್ ಮಾಡಿದ್ದೀಯ? ಕಾರ್ಯ ಕಿರಿಬೆಟ್ಟಿ ನೋಯಗೆ ನಾನು
ತೋಳಿನಲ್ಲಿ 2, ಭುಜದಲ್ಲಿ 2 ಬಹಳ ಸಾಹಸ ಮಾಡ್ತೀರಿ ಅಲ್ವಾ? ನನ್ನದು ಒಂದು ಸಾಹಸದ ಕಥೆ ಹೇಳ. ಏನು ನಿನ್ನ ಉತ್ಸವ? ನೀವು ಎತ್ತಿ ತಂದಿರುವಂತಹ ಕಲ್ಲು ಗುಡ್ಡಗಳು, ಮರ ಗಿಡಗಳು ಇರುವುದಲ್ಲಿ ಪರ್ವತದ ಮೇಲೆ, ಅಂತಹ ಪರ್ವತವನ್ನೇ ಎತ್ತಿದವನು ನಾನು. ಒಂದು ಸಂದರ್ಭದಲ್ಲಿ ನನ್ನ ಗೋಪುರದಲ್ಲಿ ನಾನಿದ್ದಾಗ ನನ್ನ ವರ್ತನೆಯನ್ನ ಕಂಡು ಒಮ್ಮೆಗೆ ಕೋಪಗೊಂಡಂತಹ ದೇವೇಂದ್ರ ಭಾರಿ ಮಳೆಯನ್ನ ಸುರಿಸಿದ. ಅಂತಿದ್ದ ಮಳೆಯಲ್ಲ, ಹರಾತಾರ ಮಳೆ. ನನ್ನ ಮೇಲೆ ಕೋಪ ಅಂದ್ರೆ ದೈವದ್ರೋಹಕ್ಕೆ ಹಾಗೆ ಸುರಿಸಿದಂತಹ ಮಳೆಗೆ ನಮ್ಮ ನಂದಗೋಪುರವೇ ತೊಳೆದು ಹೋಗುವಂತಹ ಪರಿಸ್ಥಿತಿ. ಆಗ ನಮ್ಮಲ್ಲಿದ್ದಂತಹ ಗೋಪಾಲಕರು ಯಾದವರು ನನ್ನನ್ನೇ ಮೊರೆ ಹಾಕಿದರು. ಕಾಪಾಡಬೇಕು. ನಾನು ತಡ ಮಾಡಲಿಲ್ಲ. ನೀನು ಮುಖ್ಯಸ್ಥ. ತಡ ಮಾಡಲಿಲ್ಲ. ಅದನ್ನ ಎತ್ತಿ ಕಿರುಬೆಟ್ಟಿನಲ್ಲಿ ಹಿಡಿದು 7 ದಿನಗಳ ಕಾಲ ಗೋಪಾಲಕರನ್ನು ನಂದಗೋಪುರವನ್ನು ಹೌದು ಎತ್ತೇಳಿ 7 ದಿವಸಗಳ ಕಾಲ. ಎಷ್ಟು ಪರ್ವತ? ಒಂದೇ ಒಂದೇ. ನಮ್ಮ ಕತೆ ಗೊತ್ತಾಗಲಿಲ್ಲ.